ಈ ಸರಿ ಇವ್ರೇನು ಕರೆದಿಲ್ಲ, ಅಶೋಕ್ ಏನು ನಮ್ಮನ್ನೇನು ಕರೆದಿಲ್ಲ, ಆದರೂ ನಾವೇ ವಾಲಂಟಿಯರ್. ಕಳೆದ ಬಾರಿ ಸಿದ್ದರಾಮಯ್ಯ ಅವರು ನಿಮ್ಮನ್ನು ಕರೆಸ್ಕೊಂಡಿದ್ದ? ಹೌದು, ಲಾಸ್ಟ್ ಟೈಮ್ ಹೋದಾಗ, ಲಾಸ್ಟ್ ಟೈಮ್ ಲೀಡರ್ ಅಪೋಸಿಷನ್ ಅವ್ರು ಕರೆದ ಮೇಲೆ ಹೋಗಿದ್ದು ನಾವು ಅದಕ್ಕವರೆಗೂ ಯಾವುದೇ ಮಿನಿಸ್ಟರ್ ಹತ್ರ ಹೋಗಿರಲಿಲ್ಲ. ಕೆಂಪಣ್ಣ ಅವರೇ, ನಿಮ್ಗೊಂದು ನೇರವಾದಂಥ ಪ್ರಶ್ನೆ, ನೇರವಾಗಿ ಉತ್ತರ ಕೊಡಿ. ನೀವು ಹೇಳಿದ್ರಿ ಇಷ್ಟು ತನಕ ಅಧಿಕಾರಿಗಳು ಸಚಿವರು MLA-ಗಳಿಗೆ ದುಡ್ಡು ಕೊಡಬೇಕು ಅಂತ ಹೇಳ್ತಾರೆ ಅಂತ ಹೇಳಿ, ಯಾಕೆ ನೀವು ಗಾಳಿಯಲ್ಲಿ ಗುಂಡು ಹೊಡಿತಿರ್ಬೋದು ಇದನ್ನು ಕೂಡ ಗಾಳಿಯಲ್ಲಿ ಗುಂಡು ಹೊಡಿತಿರ್ಬೋದು ಅಂತ ಸರ್? ನೀವು ಇದೇ ಬಸ್ಬೇಕಲ್ಲ ಆ ಥರ. ಸರ್ ಒಂದು ನಿಮಿಷ, ನಾನು ಇನ್ನೂ ಮತ್ತೆ ನಿಮಗೆ ಒಂದು ಕ್ವಶನ್ ಕೇಳಿ. ನಾವು ಗಾಳಿಯಲ್ಲಿ ಗುದ್ದಿ ಹೊಡೆಂಗಿದ್ರೆ ರೈಟಿಂಗ್ನಲ್ಲಿ ಕೊಡ್ತಾ ಇಲ್ಲ. ಫಸ್ಟ್ ಆಫ್ ಆಲ್ ರೈಟಲ್ಲಿಂಗಲ್ಲಿ ಕೊಡಬೇಕಾದ್ರೆ ಯಾವ ರೆಸ್ಪಾನ್ಸಿಬಿಲಿಟಿ ನಮಗೆ. ಲಾಸ್ಟ್ ಟೈಮು ತಾವುಗಳೆಲ್ಲ ಎಲ್ಲ ಹೇಳ್ತೀವಿ, ನಿಮ್ಮ ಹತ್ರ ಏನೂ ಡಾಕ್ಯುಮೆಂಟ್ಸ್ ಇಲ್ಲ ಅಂತ. ಯಾಕೆ 7,000 ಅಡಿ ಕೊಟ್ವಿ ಇದಕ್ಕೆ? ಅಲ್ಲಿ ಕೊಟ್ಟಿದ್ದೀರ ನೀವು, ಮಾಧ್ಯಮಗಳನ್ನು ಕರೀತಿದ್ದೀರಲ್ಲ, ಮಾಧ್ಯಮಗಳ ಮುಂದೆ ಯಾಕೆ ಧೈರ್ಯವಾಗಿ ಹೇಳ್ತಿಲ್ಲ ಕೆಂಪಣ್ಣವರು? ಒಂದೇನಾಗಿದೆ, ಹಿರಿಯರು ಅಧ್ಯಕ್ಷರು ನೀವು ಯಾಕೆ ಸ್ಟ್ಯಾಂಡ್ ತಗೋತಾ ಇಲ್ಲ? ಅವ್ರು ಸ್ಟ್ಯಾಂಡ್ ತಗೋತಾ ಇಲ್ಲ ಧೈರ್ಯವಾಗಿ. ಅದನ್ನೇ ನಾನು ಮತ್ತೆ ಈಗ ಅಧಿಕಾರಿಗಳನ್ನೇ ನೀವು ಹೈಲೈಟ್ ಮಾಡ್ತಾ ಇದ್ರಿ, ಅದ್ರ ಹಿಂದಿರುವ ಕೈಗಳನ್ನ ಯಾಕೆ ನೀವು ಹೈಲೈಟ್ ಮಾಡ್ತಾ ಇಲ್ಲ? ಅಲ್ಲ, ಅಧಿಕಾರಿಗಳ ಹೆಸರು ಹೈಲೈಟ್ ಮಾಡಿ ಅಟ್ಲೀಸ್ಟ್. ಈಗ ನೀವು ಫಾರ್ ಎಕ್ಸಾಂಪಲ್ ನೀವು MLA ನಿಮ್ಮ ಹೆಸರು ಹೇಳಿದ್ರೆ ಎಕ್ಸ್ ಇದು ನೋಡಿ ಸ್ವಾಮಿ ಅವ್ರು ಇನ್ವಾಲ್ವ್ಮೆಂಟ್ ಅಂತ ಹೇಳ್ಬೋದು. ನಮ್ಗೆ ಯಾರು ಆವಾಗ ಡೈರೆಕ್ಟ್ ಆಗಿ MLA-ಗಳೇ ಬರ್ತಾರೆ. ನಾವು ಅವ್ರ ಮನೆ ಕರ್ಸ್ಕೊಂಡು ನಮಗೆ ದುಡ್ಡು ಕೊಡಿ ಅಂತ ಕೇಳೋದು. ಈಗ ಯಾರು ಆ ಥರ ಮಾಡಿಲ್ಲ. ನಾವು ಹೇಗೆ ಹೇಳೋದು? ಹೊರಗಡೆ ಏನಾಗುತ್ತೆ ಗೊತ್ತಾ ಸರ್, ದಾಖಲಾತಿ ಕೊಡಲ್ಲ ಅವರು, ಬರೀ ಗಾಡಿಯಲ್ಲಿ ಗುಂಡಾಡಿಸ್ತಾರೆ, ಪ್ರೆಸ್ ಮೀಟ್ ಸುಮ್ಮನೆ ಪ್ರೆಸ್ ಮೀಟ್ ಕರೀತಾರೆ, ದಾಖಲಾತಿ ಕೊಡಲ್ಲ. ದಾಖಲಾತಿ ಕೋರ್ಟ್ ಕೊಡ್ತೀವಿ, ಯಾಕೆ ಸುದ್ದಿಗೋಷ್ಠಿ ಕೊಡಲ್ಲ? ದಾಖಲಾತಿ ದಾಖಲಾತಿ ಅವ್ರ ಹೆಸರೆಲ್ಲ ನೀವು ನಮೂದು ಮಾಡಿದ್ರೆ ಸುದ್ದಿಗೋಷ್ಠಿ ಹೇಳ್ಬಿಡಿ ಅವ್ರ ಹೆಸರೆಲ್ಲ. ಶಾಸಕರು ಯಾರು, ಅಧಿಕಾರಿಗಳು ಯಾರು, ಸಚಿವರು ಯಾರು ಅಂತ ಹೇಳ್ಬಿಡಿ. ಇನ್ನೊಂದು ನಮ್ಗೆ ಯಾರು ಹೇಳಿಲ್ಲ ಸರ್. ಇವರು MLA-ಗಳನ್ನ ಕೊಟ್ಟಿದ್ದೀವಿ, ಯಾರು ಹೇಳಿಲ್ಲ. ಅಧಿಕಾರಿಗಳ ಮುಖಾಂತರ ಶಾಸಕರು ಸಚಿವರು ಅಂತ ಹೇಳಿದ್ದೀವಿ. ಅವ್ರು ಹೇಳೋದು ನಾವು ಹೇಳಿ ಅಧಿಕಾರಿಗಳನ್ನ ಅವ್ರು ಕೊಡ್ಬೇಕು. ಅಧಿಕಾರಿಗಳು ಹೇಳಿದ್ದು ನಮ್ಗೆ ಹೇಳಿದ್ದೀನಿ. ನಾನೇನು ಇಷ್ಟ